ಬಿಡಲ್ಲ. ಹಳ್ಳಿ ಜನಗಳು ಮಾತ್ರ ತುಂಬಾ ಹೃದಯವಂತರು. ಪುತ್ತೂರು ಸಂತೋಷ್ ಅವ್ರ ತಂಗಿನ ಅಂತ. ದೊಡ್ಡ ಮಟ್ಟದ ನೋವು ಯಾವ್ದಾದ್ರೆ ಹೆರಿಗೆ ನೋವು. ಇನ್ನೊಂದು ಪ್ರಪಂಚದಲ್ಲಿ ಅತ್ಯಂತ ಖುಷಿ ಯಾವುದು ಅಂದ್ರೆ ಹೆರಿಗೆ ಆದ್ಮೇಲೆ ತನ್ನ ಮಗುವನ್ನ ನೋಡ್ತಾಳಲ್ಲ, ಆ ಮಗು ಮುಖ ನೋಡಿದಾಗ ಆಗ್ತದಲ್ಲ ಸಂತೋಷ. ಎದ್ದು ಹಸುಗಳ ಹತ್ರ ಸಗಣಿ ಎತ್ಕೊಂಡು ತಿಪ್ಪೆ ಕಾಕಕ್. ಬೆಂಗಳೂರು ಭಾಷೆ ಮಿಕ್ಸ್ ಆಗಿರ್ಬೋದು, ಹೌದು. ಗಂಡ ಅಂದ್ರೆ ಒಂದು ಮೆಚುರಿಟಿ ಮೈಂಡ್ ಇರೋರಾದ್ರೆ ಅರ್ಥ ಮಾಡ್ಕಂತಾರೆ. ಅರ್ಥ ಏನು, ಇವಾಗ ಫೋನ್ ಸಿಕ್ಕರೆ ಎಲ್ಲ A to Z ನೋಡ್ಬಿಡ್ತಾರೆ, ಸ್ಕ್ಯಾನ್ ಮಾಡ್ಬಿಡ್ತಾರೆ. ಸಂತೋಷ್ ಅವ್ರ ಅಕ್ಕ ಬಂದ್ರು ನೋಡಿ, ವರ್ತೂರ್ ಸಂತೋಷ್ ಅವ್ರ ತಂಗಿ. ಸೆಲೆಬ್ರಿಟಿಗಳು ಅಂತಂದ್ರೆ ಕೀರ್ತಿ ಸರ್ ಅವರು ಗೊತ್ತಿರ್ಬೇಕು ನಿಮ್ಗೆ. ಅವರು ನನಗೆ ಪರ್ಸನಲ್ ಆಗಿ, ನಮ್ಮಪ್ಪ ತೀರ್ಕೊಂಡು ಒಂದು 18 ಇಯರ್ಸ್ ಆಯ್ತು. BA ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ನನಗೆ ಮದ್ವೆ ಆಗೋಯ್ತು. ನಮ್ ತಂದೆ ಸತ್ತಾದ್ಮೇಲೆ ನಮ್ಮಮ್ಮ ಪಟ್ರ ಕಷ್ಟ, ಕೂಲಿ ಮಾಡಿ ಸಂಪಾದನೆ ಮಾಡಿ ಮಕ್ಕಳನ್ನ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ಬೇಕು. ಕೆಲವರೆಲ್ಲ ಅನ್ಕಂತಾರೆ, ಓ ಈ ಅಮ್ಮನ್ಕೇನ್ ಕೆಲ್ಸ ಇಲ್ಲ, ವಿಡಿಯೋಕ್ಕೋಸ್ಕರ ಹಿಂಗ್ ಮಾತಾಡದ, ಇಲ್ಲ ನೀವು ಮಾತಾಡೋದೇ ಹಿಂಗ. ಕೆಟ್ಟ ಕೆಲಸ ಮಾಡೋವಾಗ 10 ಜನಕ್ಕೆ ಯಾಕೆ ಹೇಳ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ ಅಭಿಪ್ರಾಯ. ಇವಾಗಂತೂ ಬಲೆ ರೇಗಿಸ್ತಾರೆ, ರೀಲ್ಸ್ ರಾಣಿ ಅಂತ. ಒಂದು ಫಿಲಿಂಗೆ ನಾನು ವಾಯ್ಸ್ ಕೊಟ್ಟೆ, ರಂಗಾಯಣ ರಘು ಸರ್ ನಟಿಸಿರುವಂತ. ವಯಸ್ಸಿನಿಂದನೂ ಈ ಕಲೆ ಅನ್ನೋದು ನನಗೆ ಹಸಿವಿದೆ. ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದೀರಾ. ಹೌದು, ಎಲ್ಲಾ ವೆರೈಟೀಸ್ ಊಟನು. ಬಾಕ್ಸ್ ತಂದಿರೋರು ಏನ್ ತಿನ್ನೋದು, ಬಾಕ್ಸ್ ತರ್ದಿರೋರು ನಾನ್ ಸಖತ್ ಎಂಜಾಯ್ ಮಾಡಿರ, ಅಲ್ಲೇ ನಿಲ್ಸ್ಬಿಟ್ಟಿರೋರು. ಅಂದ್ರೆ ಅಷ್ಟೊಂದು ಪ್ರೈಸಸ್ ಬರ್ತಾ ಇತ್ತು ನನ್ಕ. ಯಾವ ವರ್ಷನಾದ್ರೂ ಟ್ರಿಪ್ ಹೋಗ್ಲಿ, ಫ್ರೀ ಟ್ರಿಪ್ ನನಗೆ. ಎಲ್ಲರೂ ಅರ್ಥ ಮಾಡ್ಕೊಬೇಕು, ನಾವು ಬಂದಿರೋದು ಎಲ್ಲಿಂದ, ನಾವು ಒಂದ್ ತಾಯಿ ಹೊಟ್ಟೆ ಒಳಗಡೆಯಿಂದಾನೇ ಬಂದಿರೋದು. ಬೇರೆ ಭಾಷೆಗಳಿಗೆ ಹೋಲ್ಸ್ಕೊಂಡ್ರೆ ನಮ್ಮ ಕನ್ನಡನೇ ಗ್ರೇಟ್. ನಮಗೆ ನಮ್ಮಮ್ಮನೇ ನನಗೆಲ್ಲ ಶಕ್ತಿ ಆಗಿರ್ಬೋದು, ಸ್ಫೂರ್ತಿ ಆಗಿರ್ಬೋದು ಗೊತ್ತಾಗ್ಬಿಟ್ಟಿರ್ತದೆ. ಮನೆ ಸಂಸಾರ ಊರಾಗಿರೋ ಎಲ್ಲಾರ ಮನೆಗೂ ಗೊತ್ತಾಗಿರ್ತದೆ. ಪಕ್ಕದ ಮನೇಲಿ ಯಾರು ಸತ್ತೋದ್ರು ಗೊತ್ತಾಗಲ್ಲ. ನನ್ನ ಫ್ಯಾಮಿಲಿನೇ ನನ್ ಪ್ರಪಂಚ.